ಹಾಯ್ ಫ್ರೆಂಡ್ಸ್, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು 12 ವೋಲ್ಟ್ ಬ್ಯಾಟ್ರಿ ಚಾರ್ಜರು. ಈ ಚಾರ್ಜರಿಂದ ನೀವು ನಿಮ್ಮ ಬೈಕ್ ಬ್ಯಾಟ್ರಿ ಸಹ ಚಾರ್ಜ್ ಮಾಡ್ಕೊಳ್ಬೋದು ಅಂತ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಇದು ಒಂದು ಯೂಸ್ಫುಲ್ ಆದಂಥ ಗ್ಯಾಡ್ಜೆಟ್ಟು. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈ ಡಿವೈಸಿಂದ ನೀವು ಬೈಕ್ ಬ್ಯಾಟ್ರಿನ ರೀಚಾರ್ಜ್ ಮಾಡ್ಬೋದು. ನೀವು ತುಂಬ LED ಬಲ್ಬ್ ಯೂಸ್ ಮಾಡೋಂತಹ ಬೈಕ್ಗಳಲ್ಲಿ ಬ್ಯಾಟ್ರಿ ಡೌನ್ ಆಗುತ್ತೆ. ಸೊ ಈ ಡಿವೈಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಬೈಕ್ ಬ್ಯಾಟ್ರಿನ ಈಸಿಯಾಗಿ ರೀಚಾರ್ಜ್ ಮಾಡ್ಕೊಳ್ಬೋದು. LED ಹೆಡ್ಲೈಟ್ ಯೂಸ್ ಮಾಡೋದ್ರಿಂದ ಬ್ಯಾಟ್ರಿ ತುಂಬ ಬೇಗ ಡ್ರೈನ್ ಆಗುತ್ತೆ. ಸೊ ಈ ಚಾರ್ಜರ್ನ ಯೂಸ್ ಮಾಡಿಕೊಂಡು ನಿಮ್ಮ ಬೈಕ್ ಬ್ಯಾಟ್ರಿನ ಈಸಿಯಾಗಿ ರೀಚಾರ್ಜ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ, ನಿಮ್ಮ ಗಾಡೀಲಿ ಒಂದು ವೇಳೆ ಬ್ಯಾಟ್ರಿ ಡೌನ್ ಆಗಿ ಸೆಲ್ಫ್ ಸ್ಟಾರ್ಟ್ ಆಗ್ತಾಯಿಲ್ಲ, ಅಥವಾ ನೀವು LED ಹೆಡ್ಲೈಟ್ ಯೂಸ್ ಮಾಡ್ತಿದ್ದೀನಿ, ಅದು ಅಷ್ಟೊಂದು ಪವರ್ ಸಾಲ್ತಾ ಇಲ್ಲ, ಅದಕ್ಕೆ ಡಿಮ್ ಆಗಿ ಬರ್ತಾಯಿದೆ ಅನ್ನೋದಾದರೆ ಈ ಬ್ಯಾಟ್ರಿ ಡೌನ್ ಆಗಿರುತ್ತೆ. ಸೊ ಇದನ್ನು ಓಪನ್ ಮಾಡಿಬಿಟ್ಟು ಚಾರ್ಜ್ ಮಾಡಬೇಕು. ನೀವು ಬ್ಯಾಟ್ರಿ ಶಾಪಿಗೆ ತೊಗೊಂಡೋಗಿ ಕೊಟ್ಟರೆ ಒಂದು 50 ರೂಪಾಯಿ ತೊಗೊಳ್ತಾರೆ ಚಾರ್ಜ್ ಮಾಡಿಕೊಡೋದಕ್ಕೆ. ಬಟ್ ನೀವೇ ಚಾರ್ಜ್ ಮಾಡ್ಕೊಳ್ತೀನಿ ಅನ್ನೋದಾದರೆ ನೋಡಿ, ಈ ಥರ ಒಂದು T ಶೇಪ್ ಸ್ಪಾನರ್ ತೊಗೊಂಡು ಅದೊಂದು 10 ಸೈಜು ಯೂಸ್ ಮಾಡಿಕೊಂಡು ಅದನ್ನು ಬ್ಯಾಟ್ರಿ ರಿಮೂವ್ ಮಾಡಬೇಕು. ನೋಡಿ, ಈಗ ಬ್ಯಾಟ್ರಿ ಇದೆ, ಎಲ್ಲದೂ ವರ್ಕ್ ಆಗ್ತಿದೆ. ಇದು ಬಿಫೋರ್ ಬ್ಯಾಟ್ರಿ ಇರೋದು, ಚಾರ್ಜ್ ಮಾಡೋದಕ್ಕಿಂತ ಮುಂಚೆ ತೋರಿಸ್ತಾರೆ ವಿಡಿಯೋ. 12 ವೋಲ್ಟ್ ತೋರಿಸ್ತಾ ಇದೆ, ಬಟ್ ಸೆಲ್ಫ್ ಸ್ಟಾರ್ಟ್ ಮಾಡುವಾಗ 8 ವೋಲ್ಟು, 9 ವೋಲ್ಟು, 10 ವೋಲ್ಟ್ ತನಕ ಹೋಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ಸೊ ನೋಡಿ, ಇಲ್ಲಿ 12 ವೋಲ್ಟ್ ಇದೆ, ಬಟ್ ಬ್ಯಾಟ್ರಿ 10 ವೋಲ್ಟ್ ತನಕ ಮಾತ್ರ ಹೋಗ್ತಾ ಇರೋದು ಸೆಲ್ಫ್ ಸ್ಟಾರ್ಟ್ ಟೈಮಲ್ಲಿ. ಸೊ ನೋಡೋಣ, ಚಾರ್ಜ್ ಮಾಡಿ ತೋರಿಸ್ತೀನಿ ಯಾವ್ದು ಅಂತ. ಇನ್ನೊಂದು ಮೇನ್ ವಿಷಯ ಏನಂದರೆ, ನೀವು ತುಂಬ LED ಬಲ್ಬ್ ಯೂಸ್ ಮಾಡಿದರೆ ಬ್ಯಾಟ್ರಿ ಬೇಗ ಡ್ರೈನ್ ಆಗೇ ಆಗುತ್ತೆ. ಸೊ ಇದು ಮೇನ್ ಕಾರಣ ಆಗಿರುತ್ತೆ. ಇಲ್ಲ ನೀವು LED ಬಲ್ಬ್ ಯೂಸ್ ಮಾಡ್ತಾ ಇಲ್ಲ, ಆದರೂ ಬ್ಯಾಟ್ರಿ ಡೌನ್ ಆಗ್ತಿದೆ ಅಂದರೆ ಕೆಳಗಡೆ ಇದರಲ್ಲಿ ಕಾಯಿಲ್ ಅಥವಾ ಮ್ಯಾಗ್ನೆಟ್ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಚೆಕ್ ಮಾಡಿಸ್ಕೊಳ್ಳಿ. ಈಗ ಬ್ಯಾಟ್ರಿ ಚಾರ್ಜ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, T ಸ್ಪಾನರು ಯೂಸ್ ಮಾಡ್ಕೊಂಡು ರಿಮೂವ್ ಮಾಡಿದ್ದೀನಿ ಈಗ ಕ್ಲಾಂಪ್ನ. ಈಗ ಇಲ್ಲಿ ಏನಂದರೆ, ನೀವು ರಿಮೂವ್ ಮಾಡಿದ ಮೇಲೆ ಈ ವಯರ್ಗಳಿದೆಯಲ್ಲ, ಇದು ಬಾಡಿಗೆ ಮಾತ್ರ ಟಚ್ ಆಗಬಾರ್ದು, ಈ ಗಾಡಿಯ ಬಾಡಿಗೆ ಮಾತ್ರ ಟಚ್ ಆಗಬಾರ್ದು. ಅದಕ್ಕೋಸ್ಕರ ನೀವು ರಿಮೂವ್ ಮಾಡ್ತಿದ್ದಂಗೆ ಅದಕ್ಕೊಂದು ಕವರ್ ಸುತ್ತಬಿಡಿ. ನೋಡಿ, ಇಲ್ಲಿ ಬ್ಯಾಟ್ರಿ ನಿಧಾನವಾಗಿ ರಿಮೂವ್ ಮಾಡಿ, ಯಾಕಂದರೆ ವಯರ್ ಎಲ್ಲೂ ಸಹ ಟಚ್ ಆಗಬಾರ್ದು ಬಾಡಿಗೆ. ನೋಡಿ, ಇದು ಹಳೆ ಬ್ಯಾಟ್ರಿ. ಇದನ್ನು ಚಾರ್ಜ್ ಮಾಡಿ ನೋಡೋಣ ಏನಾಗಿದೆ ಏನು. ಓಕೆ, ಇಲ್ಲಿ ನೀವು ನೋಡ್ತಿದ್ದಂಗೆ ನೋಡಿ, ನಾನು ಎರಡಕ್ಕೂ ಸಹ ಪ್ಲಾಸ್ಟಿಕ್ ಕವರ್ನ ಸುತ್ತಿ ಇಟ್ಟಿದ್ದೀನಿ. ಯಾಕಂದರೆ ನೀವು ಹೇಗಿದ್ರೆ ಬ್ಯಾಟ್ರಿ ತೆಗೆದಿದ್ದೀವಿ, ಏನೋ ಪ್ರಾಬ್ಲಮ್ ಆಗೋಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ನೀವು ಬೈಕ್ನ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಆವಾಗ ಬಾಡಿಗೆ ಟಚ್ ಆಯಿತು ಅಂದರೆ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಫ್ಯೂಸ್ ಹೋಗೋಂಥ ಚಾನ್ಸಸ್ ಇರುತ್ತೆ, ಗಾಡಿಗೆ ಏನೋ ಪ್ರಾಬ್ಲಮ್ ಆಗೋ ಥರ ಇರುತ್ತೆ. ಅದಕ್ಕೋಸ್ಕರ ನೀವು ರಿಮೂವ್ ಮಾಡ್ತಾ ಇದ್ದಂಗೆ ಕವರ್ ಸುತ್ತಬಿಡಿ, ಸೇಫಾಗಿರುತ್ತೆ. ನೋಡಿ, ಬ್ಯಾಟ್ರಿ ರಿಮೂವ್ ಮಾಡಿದ್ದೀನಿ, ಯಾವುದೇ ಥರ ಏನೂ ವರ್ಕ್ ಆಗೋದಿಲ್ಲ, ಬಟ್ ಆನ್ ಆಗುತ್ತೆ, ಗಾಡಿ ಆನ್ ಆಗುತ್ತೆ. ಕಿಕ್ ಮಾಡಿ ಆನ್ ಮಾಡ್ಕೊಳ್ಬೇಕಷ್ಟೆ. ಇನ್ನೊಂದೇನೆಂದರೆ, ಗಾಡಿ ಆನ್ ಇದ್ದಾಗ ನೀವು LED ಬಲ್ಬ್ ಯೂಸ್ ಮಾಡಿದ್ರೆ ಲೈಟ್ ಮಾತ್ರ ಆನ್ ಮಾಡಲೇಬೇಡಿ. ಸೆಲ್ಫ್ ಆನ್ ಆಗೋಲ್ಲ, ಏನೂ ಇಲ್ಲ ಬ್ಯಾಟ್ರಿ ತೆಗೆದ್ಮೇಲೆ. ಸೊ LED ಆನ್ ಆಗುತ್ತೆ ನೀವು ಗಾಡಿ ಸ್ಟಾರ್ಟ್ ಮಾಡಿದರೆ, ಬಟ್ LED ಹಾಳಾಗೋಂಥ ಚಾನ್ಸಸ್ ಇರುತ್ತೆ. LED ಮಾತ್ರ ಆನ್ ಮಾಡಬೇಡಿ. ಬನ್ನಿ ಚಾರ್ಜ್ ಮಾಡೋಣ. ಈಗ ಒಂದು ಚಾರ್ಜರ್ ತರಿಸಿದ್ದೆ ಇದನ್ನು ಆನ್ಲೈನಲ್ಲಿ. ಇದೊಂದು ಕಾಸ್ಟ್ ಬಂದು ಒಂದು 250ರಿಂದ 300 ರೂಪಾಯಿ ಆಗುತ್ತೆ, 250 ರೂಪಾಯಿ ಆಗುತ್ತೆ. ಇದು ಎಲ್ಲಿ ಸಿಗುತ್ತೆ ಅಂದರೆ, ಈ ಹಳ್ಳೀಲಿ ಅಥವಾ ಸಿಟಿಲಿ ಗೊತ್ತಿಲ್ಲ, ಊರುಗಳಲ್ಲಿ ಔಷಧಿ ಹೊಡಿಯೋದಕ್ಕೆ ಅಂತಂದು ಒಂದು ಮಷಿನ್ ಬರುತ್ತೆ, ಔಷಧಿ ಹೊಡಿಯೋ ಮಷಿನು. ಅದು ಚಾರ್ಜ್ ಮಾಡೋದಕ್ಕೋಸ್ಕರ ಈ ಥರ ಒಂದು ಡಿವೈಸ್ ಇರುತ್ತೆ. ಔಷಧಿ ಹೊಡಿಯೋ ಮಷಿನಲ್ಲಿ ಒಂದು 12 ವೋಲ್ಟ್ ಬ್ಯಾಟ್ರಿ ಇರುತ್ತೆ. ಆ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೋಸ್ಕರ ಈ ಥರ ಒಂದು ಡಿವೈಸ್ನ ಕೊಟ್ಟಿರ್ತಾರೆ. ಅದನ್ನು ಕೇಳಿದರೆ ಸಿಗ್ಬೋದು, ಒಂದು 250ಗೆ ಸಿಗುತ್ತೆ ಲೋಕಲ್ ಶಾಪ್ಗಳಲ್ಲಿ. ಬಟ್ ಇಲ್ಲಿ ಸಿಟಿಲಿ ಸಿಗೋದು ಡೌಟ್, ಅದಕ್ಕೆ ಆನ್ಲೈನಲ್ಲಿ ತರಿಸಿದ್ದೆ. ಇದನ್ನು ಯಾವ ರೀತಿ ಚಾರ್ಜ್ ಮಾಡೋದಂದರೆ, ಫಸ್ಟು ಆನ್ ಮಾಡಿಕೊಂಡು ಡಿವೈಸ್ನ, ನೆಕ್ಸ್ಟು ಇದನ್ನು ಮೈನಸ್ಗೆ ಮೈನಸ್ಸು, ಪ್ಲಸ್ಗೆ ಪ್ಲಸ್ ಕನೆಕ್ಟ್ ಮಾಡಬೇಕು. ಆ ಬ್ಯಾಟ್ರಿ ಮೇಲೆ ಸಹ ಕೊಟ್ಟಿರ್ತಾರೆ, ಮೈನಸ್ಸು ಮತ್ತು ಪ್ಲಸ್ಸನ್ನು ಕೊಟ್ಟಿರ್ತಾರೆ. ಸರಿಯಾಗಿ ನೋಡಿಕೊಂಡು ಮೈನಸ್ಗೆ ಮೈನಸ್ ಕನೆಕ್ಟ್ ಮಾಡಿ, ಪ್ಲಸ್ಗೆ ಪ್ಲಸ್ ಕನೆಕ್ಟ್ ಮಾಡಿ. ನೀವು ಇನ್ ಕೇಸ್ ಉಲ್ಟಾ ಕನೆಕ್ಟ್ ಮಾಡಿದ್ರಿ ಅಂದರೆ ಲಾಸ್ಟ್ ಮುಗೀತಾ, ಡಿವೈಸ್ ಹಾಳಾಯಿತು ಅಂತಲೇ ಅರ್ಥ. ಅವತ್ತೇ ಲಾಸ್ಟ್, ಅದನ್ನು ಎಸೆದ್ಬಿಡಿ ಡಿವೈಸ್. ಸೊ ಕರೆಕ್ಟಾಗಿ ನೋಡಿಕೊಂಡು ಮೈನಸ್ನ ಮೈನಸ್ಸಿಗೆ ಕನೆಕ್ಟ್ ಮಾಡಿ, ಪ್ಲಸ್ನ ಪ್ಲಸ್ಸಿಗೆ ಕನೆಕ್ಟ್ ಮಾಡಿ. ನೋಡಿ, ಚಾರ್ಜ್ ಫುಲ್ ಇದೆ ಅಂತ ತೋರಿಸ್ತಾ ಇದೆ, ಬಟ್ ಇನ್ನೂ ನಾನು ಪ್ಲಸ್ನ ಕನೆಕ್ಟ್ ಮಾಡಿಲ್ಲ. ಈಗ ಪ್ಲಸ್ನ ಕನೆಕ್ಟ್ ಮಾಡಿ ತೋರಿಸ್ತೀನಿ.
ಹುಷಾರಾಗಿ ಕನೆಕ್ಟ್ ಮಾಡಿ, ಏನು ಸಮಸ್ಯೆನೂ ಇರೋದಿಲ್ಲ. ನೋಡಿ ಚಾರ್ಜ್ ಆಗೋದಕ್ಕೆ ಶುರು ಆಯಿತು. ಇದು ಚಾರ್ಜ್ ಫುಲ್ ಆದರೆ ಗ್ರೀನ್ ಕಲರ್ ಬರುತ್ತೆ. ಈ ಚಾರ್ಜ್ ಆಗ್ತಾ ಇರೋದ್ರಿಂದ ರೆಡ್ ಕಲರಲ್ಲಿದೆ. 1 ಅವರ್ ಅಥವಾ ಹಾಫ್ ಆನ್ ಅವರಲ್ಲಿ ಚಾರ್ಜ್ ಆಗುತ್ತೆ, ನೋಡೋಣ. ನೋಡಿ ಚಾರ್ಜ್ ಆಗಿದೆ, ಫುಲ್ ಚಾರ್ಜ್ ಆಗಿದೆ, ಗ್ರೀನ್ ಕಲರ್ ಆಗಿದೆ. ಇದನ್ನು ಈಗ ಬೈಕಿಗೆ ಫಿಟ್ ಮಾಡಿ ನೋಡೋಣ ಬನ್ನಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ಬ್ಯಾಟ್ರಿನ ಕ್ಲಾಂಪ್ ಹಾಕಿ ಫಿಕ್ಸ್ ಮಾಡಿದ್ದೀನಿ. ಈ ವೈರ್ನ ಕನೆಕ್ಟ್ ಮಾಡಿ ಆನ್ ಮಾಡಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.